ನಮಸ್ತೆ. 6/2/2024 ಮಂಗಳವಾರ ಏಕಾದಶಿ ಇದೆ. ಇವತ್ತು ಸಂಜೆ 4 ಗಂಟೆ 7 ನಿಮಿಷ 27 ಸೆಕೆಂಡ್ವರೆಗೂ. ಇವತ್ತಿನ ನಕ್ಷತ್ರ ಜ್ಯೇಷ್ಠ. ಬೆಳಗ್ಗೆ 7 ಗಂಟೆ 34 ನಿಮಿಷ 52 ಸೆಕೆಂಡ್ವರೆಗಿದೆ. ಆನಂತರ ಮೂಲ ನಕ್ಷತ್ರ. ಇವತ್ತಿನ ಯೋಗ ಬೆಳಗ್ಗೆ 7:35ವರೆಗೂ. ಮರಣ ಮತ್ತು ಸಂಪತ್ತಿನ ನಾಶ, ಎಚ್ಚರ. ಶುಭ ದಿನವಲ್ಲ, ಅಶುಭವಾಗಿದೆ. ಮಂಗಳವಾರ ಬೇರೆ. ಆನಂತರ ಅಂತಂದರೆ ಜ್ಯೇಷ್ಠ ಮುಗಿದ ಮೇಲೆ ಬರುವ ಮೂಲ ನಕ್ಷತ್ರ ಅಮೃತವು ರಾಜ್ಯ ಸನ್ಮಾನವನ್ನು ಕೊಡುತ್ತದೆ. ಹಂಗಾಗಿ ಕೆಲವರು ಈಗ ಪಂಚಾಂಗದಲ್ಲಿ ಒಂಟಿಕೊಪ್ಪಳಲ್ಲಿ ನೋಡಿದ್ರೆ ಮೂಲ ನಕ್ಷತ್ರ ಶುಭ ಅಂತ ಕೊಟ್ಟಿರುತ್ತಾರೆ. ಆದರೂ ಅವರವರು ಅನುಭವದ ಮೇಲೆ ಯೋಚನೆ ಮಾಡಿಕೊಳ್ಳಿ. ಮೂಲ ನಕ್ಷತ್ರ ರಾತ್ರಿ ಅಂದರೆ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಎಲ್ಲ ದಾಟಿ 6 ಗಂಟೆ 27 ನಿಮಿಷಕ್ಕೆ ನೀವು ತಿಳ್ಕೊಬೋದು ಮಾರನೇ ದಿನ ಅಂತ. ಆದರೂ ಸೂರ್ಯೋದಯಕ್ಕೂ ಮುಂಚೆ ಅಂತಂದರೆ ಇನ್ನೂ ಹಿಂದಿನ ದಿನವೇ. ಹಂಗಾಗಿ ಅಲ್ಲಿಯವರೆಗೂ ಆ ನಕ್ಷತ್ರವಿದೆ, ಮೂಲ ನಕ್ಷತ್ರ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ನಕ್ಷತ್ರಗಳಲ್ಲಿ ಶುಭವಾಗಿರುವಂಥ ನಕ್ಷತ್ರಗಳು ಅಂತ ಲೆಕ್ಕಕ್ಕೆ ತಗೊಂಡು ನೋಡಿದ್ರೆ ಜ್ಯೇಷ್ಠ ಮತ್ತು ಮೂಲದಲ್ಲಿ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಆದರೂ ಪಂಚಾಂಗದಲ್ಲಿ ಕೊಟ್ಟಿರುತ್ತಾರೆ ಮೂಲ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳನ್ನ ಮಾಡಬಹುದು ಅಂತ. ಆದರೂ ಯೋಚನೆ ಮಾಡಿಕೊಳ್ಳಿ ಅವರವರ ಅನುಭವದ ಮೇಲೆ. ಸಾಮಾನ್ಯವಾಗಿ ನಾವು ಮೂಲ ನಕ್ಷತ್ರದಲ್ಲಿ ಯಾವ ವಿಶೇಷಗಳು ಕೊಡೋದಿಲ್ಲ. ಇವತ್ತಿನ ಯೋಗಗಳು ಅಂದರೆ ಪಂಚ ಅಂಗಗಳಲ್ಲಿ ಬರುವ ವಾರ ತಿಥಿ ನಕ್ಷತ್ರ ಯೋಗ ಕಾರಣಗಳಲ್ಲಿ ವ್ಯಾಘಾತ ಯೋಗವಿದೆ. ಇದು 8:49ವರೆಗೂ. ಆದ್ದರಿಂದ ಇವತ್ತಿನ ದಿನ ಪ್ರಕಾರ ಆ ಯೋಗ ಅಶುಭ. ಆಮೇಲೆ ಬರುವಂಥ ಹರ್ಷಣ ಯೋಗ ಶುಭವಾಗಿದೆ. ಬಾಲವ ಕಾರಣ ಇದೆಲ್ಲ ಇವತ್ತು ಕೂಡಿ ಬಂದಿದೆ. ಇವತ್ತಿನ ಸೂರ್ಯೋದಯ 6:45ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:22. ಇವತ್ತಿನ ನಕ್ಷತ್ರದ ಬಗ್ಗೆ ಎಲ್ಲ ನೋಡಿದ್ವಿ. ಆದರೂ ನಾವು ಈಗ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆಯಿಂದ ಅಂದರೆ 6:45ರಿಂದ 7:35ವರೆಗೂ ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಜ್ಯೇಷ್ಠ ನಕ್ಷತ್ರ ಮುಗಿಯುತ್ತದೆ. ಅಲ್ಲಿಂದ ಮೂಲ ನಕ್ಷತ್ರ ಪ್ರಾರಂಭವಾಗುತ್ತದೆ. 7:35ರಿಂದ ಮಧ್ಯಾಹ್ನ 1:23ವರೆಗೂ ಮೂಲ ನಕ್ಷತ್ರ. ಮಧ್ಯಾಹ್ನ 1:23ನ ಮೇಲೆ ಸಂಜೆ 7:07ವರೆಗೂ ಮೂಲ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 12 ಗಂಟೆ 48 ನಿಮಿಷದವರೆಗೂ ಮೂಲ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿಯೆಲ್ಲ ದಾಟಿ ಬೆಳಗಿನ ಜಾವ 6:27ವರೆಗೂ ಮೂಲ ನಕ್ಷತ್ರ 4ನೇ ಪಾದವಿದೆ. ಹಂಗಾಗಿ ಇಷ್ಟಕ್ಕೆ ಮೂಲ ನಕ್ಷತ್ರ ಮುಗೀತದೆ. ಹಂಗಾಗಿ ಬೆಳಗಿನ ಜಾವ 6:27 ಅಂತ ಅಂದರೂ ಕೂಡ ಅಲ್ಲಿಂದ ಇನ್ನೊಂದು ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ, ಪೂರ್ವಾಷಾಢ. ಈ ರೀತಿ ಇವತ್ತಿನ ದಿನವನ್ನು ನೋಡಿದ್ವಿ. 100% ಕೆಟ್ಟೋದು, 100% ಒಳ್ಳೆಯದನ್ನು ವಿಷಯಕ್ಕೆ ಹೋಗೋಣ. ಇವತ್ತು ಬೆಳಗ್ಗೆ 6:45ರಿಂದ 9 ಗಂಟೆ 3 ನಿಮಿಷದವರೆಗೂ ಶುಭವಾಗಿದೆ. ಆದರೂ ಮೇಷರಾಶಿಯವರಿಗೆ ಮತ್ತು ಅದರಲ್ಲಿ ಬರುವ ಅಶ್ವಿನಿ ಭರಣಿ ಕೃತಿಕ ಈ ನಕ್ಷತ್ರದವರಿಗೆ ಬೆಳಗ್ಗೆ 6:45ರಿಂದ 7:35ವರೆಗೂ ತೊಂದರೆ ಇದೆ. ಹಂಗಾಗಿ ಮೇಷರಾಶಿಯವರು ಈ ಸಮಯಕ್ಕೆ ಏನೂ ಮಾಡಬೇಡಿ. ಅಂದರೆ ಸೂರ್ಯೋದಯದಿಂದ 7:35ವರೆಗೂ ಹೆಚ್ಚು ಕಮ್ಮಿ 1 ಗಂಟೆಯ ಕಾಲ. ಆನಂತರ ಋಷಭ ಚಂದ್ರಾಷ್ಟಮ ಉಂಟು. ಋಷಭ ರಾಶಿಗೆ ದೋಷವಿದೆ. ಋಷಭ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಅಂತಂದರೆ ಕೃತಿಕಾ ನಕ್ಷತ್ರ 2, 3, 4, ರೋಹಿಣಿ ನಕ್ಷತ್ರ ಒಟ್ಟು 4 ಪಾದಗಳು, ಮೃಗಶೀರ್ಷ ನಕ್ಷತ್ರದ 1 ಮತ್ತು 2ನೇ ಪಾದಗಳಿಗೆ ದೋಷ ಉಂಟು. ಅವರೆಲ್ಲ ದೋಷ ಪರಿಹಾರ ಮಾಡ್ಕೋಬೋದು, ಜಪ ಮಾಡ್ಬೋದು. ಆದ್ದರಿಂದಾಗಿ ಸ್ವಲ್ಪ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಿ. ಆನಂತರ 9 ಗಂಟೆ 5 ನಿಮಿಷದಿಂದ 9:51ವರೆಗೂ ದುರ್ಮುಹೂರ್ತ ಶುಭವಲ್ಲ. ದುರ್ಮುಹೂರ್ತ ಮುಗಿಯುವ ಅಷ್ಟರಲ್ಲೇ 9:39ರಿಂದ 11 ಗಂಟೆ 7 ನಿಮಿಷದವರೆಗೂ ಯಮಕಂಡ ಕಾಲವಿದೆ. ಇದರಲ್ಲಿ ಡಬಲ್ ಇರೋದರಿಂದ ಅಂದರೆ ದುರ್ಮುಹೂರ್ತವು ಯಮಕಂಡ ಕಾಲವು ಕೂಡಿ ಬರೋದರಿಂದ 9:39ರಿಂದ 9:51ವರೆಗೂ ಅಧಿಕವಾದ ದೋಷಗಳು ಇರುವ ಸಮಯ. ಈ ಸಮಯವನ್ನು ಖಂಡಿತ ಅವಾಯ್ಡ್ ಮಾಡಬೇಕು. ಪ್ರಯಾಣವಾಗಲಿ, ಆಪರೇಷನ್ ಆಗಲಿ, ಏನೇ ಆದರೂ. ನಕ್ಷತ್ರ ವಿಷಕಟಿಕ ಕಾಲ ಬರುವಂಥ ಸಮಯ ಮಧ್ಯಾಹ್ನ 3:12ರಿಂದ ಸಂಜೆ 4:44ವರೆಗೂ. ಇದು ಮುಗಿಯೋ ಅಷ್ಟರಲ್ಲೇ ರಾಹು ಕಾಲವು ಪ್ರಾರಂಭವಾಗುತ್ತದೆ.
ಅಂದರೆ ನಕ್ಷತ್ರ ವಿಷಕಟಿಕಾ ಕಾಲ ಸ್ಟಾರ್ಟ್ ಆಗೋದು 3:12 ಮಧ್ಯಾಹ್ನ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ರಾಹು ಕಾಲ 3:28ಕ್ಕೆ ಸ್ಟಾರ್ಟ್ ಆಗುತ್ತದೆ. ಅಲ್ಲಿಂದ ಫುಲ್ ಕೆಟ್ಟ ಟೈಮ್. ಎಲ್ಲಿವರೆಗೂ ಅಂತಂದರೆ ಸುಮಾರು 4:44 ಕೆಟ್ಟೋದಾಗಿರುತ್ತದೆ. ಮತ್ತು ಮಧ್ಯಾಹ್ನ 3:28 ಸಂಜೆ 4:55 ವಿಷಕಾಲವು ಕೂಡಿ ಬರುತ್ತದೆ. ಆದ್ದರಿಂದ ರಾಹುಕಾಲ ವಿಷಕಾಲ ಎಲ್ಲ ಒಂದೇ. ರಾತ್ರಿ ಅಂತಂದರೆ ರಾತ್ರಿ 8:50 10:52 ಮೃತ್ಯು. ರಾತ್ರಿ 9:28 11:01 ನಕ್ಷತ್ರ ವಿಷಕಟಿಕಾ ಕಾಲ. ಇದನ್ನು ನೋಡಿಕೊಂಡು ಈ ಸಮಯದಲ್ಲೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಅದರಲ್ಲೂ ಡಬಲ್ ಬರುವಂಥದ್ದನ್ನು ಖಂಡಿತ ಅವಾಯ್ಡ್ ಮಾಡಬೇಕು. 9:39 9:51 ಡಬಲ್ ಆಗಿ ಬರುವಂಥ ಸಮಯ. ಅದೇ ಥರ 3:28 ಮೇಲೆ 4:44 ಅಧಿಕವಾದ ದೋಷ ಬರುತ್ತದೆ. ಈ ಸಮಯದಲ್ಲಿ ಯಾವ ಪ್ರಯತ್ನವೂ ಬೇಡ, ಪ್ರಯಾಣ ಬೇಡ, ಮುಹೂರ್ತ ಬೇಡ, ಮುಂತಿಡುವ ಉತ್ತಮ. ಬೆಳಗ್ಗೆ 6:45 9:03 ಶುಭವಾಗಿದೆ. 11:09 ಮಧ್ಯಾಹ್ನ 3:10 ಶುಭವಾಗಿದೆ. ಇರೋದರಲ್ಲಿ ಒಳ್ಳೆ ಟೈಮು ಅಂತ ಕೊಡ್ತಿದ್ದೀವಿ. ಮತ್ತು ಸಂಜೆ 4:57 ಮೇಲೆ 8:48 ಶುಭವಾಗಿದೆ. ರಾತ್ರಿ 11:03 ಬೆಳಗಿನ ಜಾವದವರೆಗೂ ಇರೋದರಲ್ಲಿ ಶುಭ ಸಮಯ. ಇದನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದು ಉತ್ತಮ. ಇದರಲ್ಲಿ ನಾವೇ ನೋಡಿದ್ದೀವಿ. 9:39 ಮೇಲೆ ಹೇಗಿದೆ ಅಂತಂದರೆ 9:39 ಮೇಲೆ ಯಮಕಂಡ ಕಾಲ ಪ್ರಾರಂಭ ಆಗೋದರಿಂದ ಎಚ್ಚರ. ಅದರಲ್ಲೂ ಅಭಿಜಿತ್ ಮುಹೂರ್ತ ಬರೋದು ಮಧ್ಯಾಹ್ನ 12:10 12:10 12:57 ಅಭಿಜಿತ್. ಹಾಗಾಗಿ ಈ ಸಮಯದಲ್ಲಿ ದೋಷವಿಲ್ಲ, ಶುಭವಾಗಿದೆ ಎಮರ್ಜೆನ್ಸಿಗೆ ಕಾರ್ಯಗಳು ಮಾಡೋಕ್ಕೆ. ಮತ್ತು ಇನ್ನೊಂದು ವಿಷಯ, ಗುರು ಹೊರೆ ಮಧ್ಯಾಹ್ನ 12:34 ಸ್ಟಾರ್ಟ್ ಆಗುತ್ತದೆ. ಮಧ್ಯಾಹ್ನ 1:32 ಗುರು ಹೊರೆ. ಇದು ಶುಭ ಸಮಯವೇ. ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ಶುಕ್ರ ಹೊರೆ ಅಂತಂತೀವಿ. ಇದು ಮಧ್ಯಾಹ್ನ 3:28 ಸ್ಟಾರ್ಟ್ ಆಗುತ್ತದೆ. ಆದರೂ ಈ ಸಮಯ ಉತ್ತಮವಾಗಿಲ್ಲ. ಶುಕ್ರ ಹೊರೆ ಮಾತ್ರನೇ ಒಳ್ಳೆಯದ ಕೆಟ್ಟದ ಅಂತಲ್ಲ, ಅದರ ಜೊತೆ ವಿಷಕಾಲ, ಮೃತ್ಯು, ನಕ್ಷತ್ರ ವಿಷಕಟಿಕಾ ಕಾಲ, ರಾಹುಕಾಲ ಇದೆಲ್ಲ ನೋಡಬೇಕು. ಆದ್ದರಿಂದ ಅದು ಶುಭವಾಗಿಲ್ಲ. ಮತ್ತೊಂದು ಹೊರೆ ಅಂತಂದರೆ ಸಂಜೆ ಬರುತ್ತೆ, ಅಂದರೆ ರಾತ್ರಿ ಅಂತ. ಈ ಸಮಯದಲ್ಲಿ ಚೆನ್ನಾಗಿದೆಯಾ ಅಂತ ನೋಡೋಕೆ ಹೋದರೆ ಸಂಜೆ 7:24 ಮೇಲೆ 8:26 ಇದು ಇರೋದರಲ್ಲಿ ಪರವಾಗಿಲ್ಲ. ಆಮೇಲೆ ಇನ್ನೇನು ರಾತ್ರಿ ಆಯಿತು. ಆದ್ದರಿಂದಾಗಿ ಇದನ್ನು ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಈ ದಿನದಲ್ಲಿ ಯಾವ ನಕ್ಷತ್ರ, ಯಾವ ರಾಶಿಗೆ ಶುಭ ಅಶುಭಗಳು ಅಂತ ನೋಡೋದು. ಜ್ಯೇಷ್ಠ ನಕ್ಷತ್ರ ಇರುವ 7:35 ಒಂದು ವಿಷಯ ಅಂತಂದರೆ ಅದು ಎಂದಿನಂತೆ ನೋಡುವ ಜನರಲ್ ಆಗಿ ನೋಡಿದರೆ ಅಶುಭ. ಆ ನಂತರನೇ ಮೂಲ ನಕ್ಷತ್ರ ಬೆಳಗ್ಗೆ 7:30 ಒಂದು, ಆಮೇಲೆ ಬೇರೆ. ಈ ರೀತಿ ನೋಡಿದ್ರೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಪರಮ ಮಿತ್ರ ಧಾರೆ ಇದೆ. ದಿನ ಕೆಟ್ಟೋದು, ಆದರೂ ನಿಮಗೂ ಪರವಾಗಿಲ್ಲ. ಪರವಾಗಿಲ್ಲ ಅಂತಂದರೆ ಎಲ್ಲ ಮುಹೂರ್ತ ಕಾರ್ಯಗಳು ಮಾಡಿ ಅಂತಲ್ಲ, ಸ್ವಲ್ಪ ಚೇತರಿಸ್ಕೋಬೋದು. 7:35 ಮೇಲೆ ಒಂದು 40% ಚೆನ್ನಾಗಿದೆ ಅಷ್ಟೇ. ಭರಣಿ ನಕ್ಷತ್ರ ಮೇಷರಾಶಿ ಇವತ್ತಿನ ದಿನ ಪರವಾಗಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 7:35 ಮೇಲೆ ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 7:35 ಮೇಲೆ ಮಿತ್ರಧಾರೆ ಇದೆ. ಆದರೆ ಸ್ವಲ್ಪ ಔಷಧಿ ತಗೊಳ್ಳೋರು ಬೆಳಗ್ಗೆನೇ ತಗೊಳ್ಳೋರು ಇರ್ತಾರೆ, ಅಂದರೆ ಗ್ಯಾಸ್ ಟ್ರಬಲ್ ಇದ್ದರೆ ಅವರೆಲ್ಲ ನೋಡಿ ಕರೆಕ್ಟಾಗಿ ತೊಗೊಂಬಿಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಬೆಳಗ್ಗೆ 7:35 ಚೆನ್ನಾಗಿದೆ. ಆದರೂ ಜನರಲ್ ಆಗಿ ಸರಿ ಇಲ್ಲ, ಆದ್ದರಿಂದ ಬಿಟ್ಟುಬಿಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ ತಾರೆ, ಸುಖ, ಅಭಿವೃದ್ಧಿ ಈ ರೀತಿ ಇರುವಂಥ ದಿನವಿದು. ಆದರೂ 7:35 ಮಾತ್ರ. 7:35 ಮೇಲೆ ಚೆನ್ನಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 7:35 ಮೇಲೆ ಅಭಿವೃದ್ಧಿಯು ಅನುಕೂಲವು ಕೂಡಿ ಬರುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ 7:35 ಮೇಲೆ ಅಷ್ಟು ಚೆನ್ನಾಗಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 7:35 ನಂತರ ಅನುಕೂಲಕರವಾಗಿದೆ, ಪರವಾಗಿಲ್ಲ.
ಇದನ್ನೆಲ್ಲ ಇವತ್ತಿನ ದಿನಕ್ಕೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ. ವಿಪತ್ತು ಉಂಟು. ಬೆಳಗ್ಗೆ ಕೆಲಸಕ್ಕೆ ಹೋಗೋರು, ಮಾರ್ಕೆಟ್ ಹೋಗೋರೆಲ್ಲ ಎಚ್ಚರ. ಆಮೇಲೆ ಕ್ಷೇಮದಾರ ಇದೆ, ಶತ್ರುನಾಶವಿದೆ, ಶುಭಕರವಾಗಿದೆ ದಿನಪೂರ್ತಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ವಿಪತ್ತಿದೆ 7:35 ಮೇಲೆ ದಿನಪೂರ್ತಿ, ಖಂಡಿತ ಗಮನ ಕೊಡಬೇಕು. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಸಂಪತ್ ಶತ್ರುನಾಶ 7:35 ಮೇಲೆ ಶುಭಕರವಾಗಿದೆ. ಮಖ ನಕ್ಷತ್ರ, ಸಿಂಹರಾಶಿ. 7:35ವರೆಗೂ ಪರವಾಗಿಲ್ಲ, ಆಮೇಲೆ ಸಮಯ ಚೆನ್ನಾಗಿಲ್ಲ. ಪುಬ್ಬ ನಕ್ಷತ್ರ, ಸಿಂಹರಾಶಿ. 7:35 ಮೇಲೆ ಪರಮ ಮಿತ್ರಧಾರೆ, ಕಾರ್ಯವಿಘ್ನ ಉಂಟು. ಉತ್ತರ ನಕ್ಷತ್ರ, ಸಿಂಹರಾಶಿ. ಟೆನ್ಷನ್ ಇದೆ 7:35ವರೆಗೂ, ಆ ನಂತರ ಪರವಾಗಿಲ್ಲ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ. 7:35 ಮೇಲೆ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. 7:35 ಮೇಲೆ ಟೆನ್ಷನ್ ಇದೆ, ತೊಂದರೆ ಇದೆ, ಸರಿಯಾಗಿಲ್ಲ. ಚಿತಾ ನಕ್ಷತ್ರ, ಕನ್ಯಾ ರಾಶಿ. 7:35 ನಂತರ ಅನುಕೂಲಕರವಾಗಿದೆ, ಪರವಾಗಿಲ್ಲ, 50% ಚೆನ್ನಾಗಿದೆ. ಚಿತಾ ನಕ್ಷತ್ರ, ತುಲಾರಾಶಿ. 7:35 ನಂತರ ಅನುಕೂಲ ತಾರೆ, ದ್ರವ್ಯ ಲಾಭಗಳೆಲ್ಲ ಉಂಟು. ಆದ್ದರಿಂದ ಇವತ್ತು ಪರವಾಗಿಲ್ಲ ಅಂತ ನಾವು ಒಪ್ಕೋಬೋದು. ನಂತರ ಸ್ವಾತಿ ನಕ್ಷತ್ರ, ತುಲಾರಾಶಿ. ಕ್ಷೇಮ, ಅದೇ ಸಮಯದಲ್ಲಿ ಧನಹಾನಿ 7:35ವರೆಗೂ, ಆ ನಂತರ ಖಂಡಿತವಾಗಿ ಶುಭಕರವಾಗಿಲ್ಲ. ವಿಶಾಖ ನಕ್ಷತ್ರ, ತುಲಾರಾಶಿ. 7:35 ಮೇಲೆ ಶುಭಕರವಾಗಿದೆ, ಲಾಭ ಉಂಟು, ಹೆಚ್ಚಿನ ವರಮಾನಕ್ಕೆ ಇವತ್ತು ದಾರಿ ಇದೆ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ. 7:35 ನಂತರ ಕ್ಷೇಮವಿದೆ, ಆದರೆ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. 7:35 ಮೇಲೆ ಸರಿಯಾಗಿಲ್ಲ, ಎಚ್ಚರವಾಗಿರಬೇಕಾಗ್ತದೆ, ವ್ಯವಹಾರ ಸರಿಯಿಲ್ಲ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. 7:35 ನಂತರ ಪರವಾಗಿಲ್ಲ ಅಂತ ಹೇಳ್ಬೋದು, ಸಂಪತ್ತು ಅಂತಿದೆ, ಆದರೂ ಧನಹಾನಿಯೂ ಜೊತೆ ಇದೆ, ಇರೋದನ್ನು ಭದ್ರವಾಗಿ ಇಟ್ಕೊಳ್ಳಿ. ಮೂಲ ನಕ್ಷತ್ರ, ಧನುಸು ರಾಶಿ. ಪರಮ ಮಿತ್ರಧಾರೆ 7:35ವರೆಗೂ. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ಖಂಡಿತ ಇವತ್ತು ದಿನ ಚೆನ್ನಾಗಿದೆ. ಉತ್ತರಾಷಾಢ ನಕ್ಷತ್ರ, ಧನುಸು ರಾಶಿ. 7:35 ಮೇಲೆ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. 7:35 ಮೇಲೆ ಚೆನ್ನಾಗಿದೆ, ಆದರೂ ವ್ಯಯಗಳು, ಖರ್ಚುಗಳು ಜಾಸ್ತಿ ಆಗುತ್ತೆ, ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಶ್ರವಣ ನಕ್ಷತ್ರ, ಮಕರ ರಾಶಿ. ಖಂಡಿತ ದಿನ ಶುಭಕರವಾಗಿಲ್ಲ. ಧನಿಷ್ಠ ನಕ್ಷತ್ರ, ಮಕರ ರಾಶಿ. 7:35 ಮೇಲೆ ಉತ್ತಮವಾಗಿದೆ, ಕೆಲವು ಕಾರ್ಯಗಳನ್ನು ಮಾಡಬಹುದು. ಧನಿಷ್ಠ ನಕ್ಷತ್ರ, ಕುಂಭರಾಶಿ. ಇದರಲ್ಲಿ 7:35 ಮೇಲೆ ಪರವಾಗಿಲ್ಲ, ಆದರೂ ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ, ವಾರ ಮಂಗಳವಾರ ಅಂತ. ನಂತರ ಶತಭಿಷ ನಕ್ಷತ್ರ, ಕುಂಭರಾಶಿ. 7:35ವರೆಗೂ ಪರವಾಗಿಲ್ಲ, ಆದರೂ ಜನರಲ್ ಆಗಿ ಟೈಮ್ ಸರಿಯಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿ. 7:35 ನಂತರ ಪರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ, 4ನೇ ಪಾದ, ಮೀನರಾಶಿ. 7:35 ಮೇಲೆ ಶುಭಕರವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ. 7:35 ನಂತರ ಸರಿಯಾಗಿಲ್ಲ, ಅಶುಭ ದಿನ ಇದು ನಿಮಗೆ. ರೇವತಿ ನಕ್ಷತ್ರ, ಮೀನರಾಶಿ. ಖಂಡಿತ 7:35 ನಂತರ ಅನುಕೂಲವಿದೆ. ಇಷ್ಟೆಲ್ಲ ನೋಡಿದ್ವಿ. ನಮ್ಮ ಪ್ರೋಗ್ರಾಮ್ನ ನೋಡಿದವರು ವಾಟ್ಸಪ್ ಸ್ಟೇಟ್ಮೆಂಟ್ ಎಲ್ಲ ನಾನು ನೋಡೋದು ಕಷ್ಟವಾಗುತ್ತದೆ, ಏಕೆಂತಂದರೆ ವರ್ಕು ಜಾಸ್ತಿ. ಕ್ಷಮಿಸಿ, ಯಾರಿಗೂ ಸಪ್ರೇಟ್ ನಾನು ವಂದನೆಗಳು ಹೇಳೋದು ಕಷ್ಟವಾಗುತ್ತದೆ. ಆದ್ದರಿಂದ